ಈ ಸೆಕ್ಟರ್ ಲಾಸ್ಟ್ 1 ವರ್ಷದಲ್ಲಿ ಹಾಟೆಸ್ಟ್ ಸೆಕ್ಟರ್ ಆಫ್ ದಿ ಸ್ಟಾಕ್ ಮಾರ್ಕೆಟ್ ಆಗಿದೆ. ಈ ಸೆಕ್ಟರ್ ಅಲ್ಲಿರೋ ಸ್ಟಾಕ್ಗಳು ರಿಟರ್ನ್ ಕೊಟ್ಟಂಗೆ ಬೇರೆ ಯಾವ ಸ್ಟಾಕು ಅಷ್ಟೊಂದು ರಿಟರ್ನ್ ಕೊಟ್ಟೇ ಇಲ್ಲ. ಎಕ್ಸಾಂಪಲ್ಗೆ ವಾರೆ ರಿನ್ಯೂಬಲ್ ಎನರ್ಜಿ, ಈ ಸ್ಟಾಕು 2020ರಲ್ಲಿ ಕೇವಲ ₹2 ಇರುತ್ತೆ, ಇವತ್ತು ಆಲ್ಮೋಸ್ಟ್ ₹2,000 ಇದೆ. ಅಂದರೆ ಕೇವಲ 3 ವರ್ಷ ಟೈಮಲ್ಲಿ ಈ ಸ್ಟಾಕು ಸುಮಾರು 1000 ಪಟ್ಟು ಮೇಲೋಗಿದೆ. 1000% ಅಲ್ಲ, 1000 ಪಟ್ಟು. ಅಂದರೆ 3 ವರ್ಷದ ಹಿಂದೆ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಇವತ್ತದು 10 ಕೋಟಿ ಆಗಿದೆ. ಅಷ್ಟೇ ಅಲ್ಲ, 2023 ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಸುಜ್ಲಾನ್ ಎನರ್ಜಿ ಕೇವಲ ₹8 ಇರುತ್ತೆ, ಇವತ್ತು ₹52 ಇದೆ. ಅದೇ ರೀತಿ JSW ಎನರ್ಜಿ 2020ರಲ್ಲಿ ₹48 ಇರುತ್ತೆ, ಇವಾಗ ₹700 ಇದೆ. ಇಷ್ಟೇ ಅಲ್ಲ, ಈ ಥರ ನಾನಾ ಸ್ಟಾಕ್ಗಳು ಭಯಂಕರ ರಿಟರ್ನ್ ಕೊಟ್ಟಿದ್ದಾವೆ ಈ ಸೆಕ್ಟ್ರಲ್ಲಿ. ಅದಕ್ಕೇನೆ ನಾನು ಈ ವಿಡಿಯೋದಲ್ಲಿ ಈ ಸೆಕ್ಟರ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಈ ಸೆಕ್ಟರ್ ಹೆಂಗೆ ವರ್ಕ್ ಆಗುತ್ತೆ, ಈ ಸೆಕ್ಟರ್ದು ಫ್ಯೂಚರ್ ಏನಿದೆ, ಈ ಸೆಕ್ಟ್ರಲ್ಲಿ ಯಾವ್ಯಾವ ಸ್ಟಾಕ್ಸ್ ಬರ್ತವೆ, ಆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಬೇಡ ಅಂತ. ಈ ಸೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಪವರ್ ಸೆಕ್ಟರ್. ನಮ್ಮ ಮನೆಯಲ್ಲಿ ವಿದ್ಯುತ್ ಯೂಸ್ ಮಾಡ್ತೀವಲ್ಲ, ಆ ಸೆಕ್ಟರ್. ಈ ಸೆಕ್ಟರ್ ಕಳೆದ 18 ವರ್ಷದಿಂದ ಯಾರು ಕೂಡ ಮೂಸ್ ನೋಡ್ತಾ ಇರಲಿಲ್ಲ. ಯಾಕಂದ್ರೆ ಈ ಸೆಕ್ಟರ್ ಅಲ್ಲಿ ದುಡ್ಡು ಮಾಡೋದು ಭಯಂಕರ ಕಷ್ಟ ಇತ್ತು. ಇವಾಗ ಈ ಸೆಕ್ಟರ್ಗೆ ಒಂಚೂರು ಕಳೆ ಬಂದಿದೆ. ಯಾಕಂದ್ರೆ ಈ ಸೆಕ್ಟರ್ ಟ್ರಾನ್ಸಿಷನ್ ಆಗ್ತಾ ಇದೆ ಫ್ರಮ್ ಕನ್ವೆನ್ಷನಲ್ ಎನರ್ಜಿ ಟು ರಿನ್ಯೂವಬಲ್ ಎನರ್ಜಿ. ಅಂದರೆ ನಾರ್ಮಲ್ ಎನರ್ಜಿ ಸೋರ್ಸಸ್ನ ತಯಾರು ಮಾಡೋದಕ್ಕಿಂತ ಈಗ ರಿನ್ಯೂವಬಲ್ ಎನರ್ಜಿ ಸೋರ್ಸಿಗೆ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ವ್ಯಾಲ್ಯೂ ಮೈಗ್ರೇಟ್ ಆಗ್ತಾ ಇದೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ವ್ಯಾಲ್ಯೂ ಮೈಗ್ರೇಷನಲ್ಲಿ, ಅಲ್ಲೂ ಕೂಡ ಹೇಳಿದ್ದೆ ಏನಂದರೆ ಈಗ ಪವರ್ನ ಜನರೇಟ್ ಮಾಡ್ತಾ ಇರೋದು ಕೋಲಿಂದ ಪವರ್ ಜನರೇಟ್ ಆಗ್ತಾ ಇರೋದನ್ನ ಕೋಲ್ನ ಸುಡ್ತಾರೆ, ಸುಡೋದ್ರಿಂದ ವಾಯು ಮಾಲಿನ್ಯ ಆಗುತ್ತೆ, ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ನಮ್ಮ ವಾತಾವರಣದಲ್ಲಿ ಸೇರ್ಕೊಳುತ್ತೆ, ಇದರಿಂದ ಏರ್ ಪೊಲ್ಯೂಷನ್ ಕೂಡ ಆಗುತ್ತೆ. ಅದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಗಾಡಿಗಳು ಹೊಗೆ ಬರೋದ್ರಿಂದ ಆಗುತ್ತೆ. ಒಟ್ಟು ನಮ್ಮ ಎನ್ವೈರನ್ಮೆಂಟಲ್ಗೆ ತುಂಬ ತೊಂದರೆ ಆಗ್ತಿತ್ತು ಇದರಿಂದ. ಅದಕ್ಕೇನೆ ಈಗ ನೀವು G7 ಮೀಟಿಂಗಲ್ಲೂ ನೋಡಿರ್ಬೋದು, G7 ಮೀಟಿಂಗಲ್ಲಿ ತುಂಬ ಡಿಸ್ಕಸ್ ಆಗಿದೆ ಇದೇ ಟಾಪಿಕ್ಕು, ಏನಂದರೆ ಕಾರ್ಬನ್ ಎಮಿಷನ್ನ ಕಮ್ಮಿ ಮಾಡಬೇಕು. ನಮ್ಮ ಇಂಡಿಯಾದಲ್ಲಿ G20 ಸಮಿಟ್ ಆಗಿತ್ತಲ್ಲ. The summit reiterates a commitment to achieving global net zero greenhouse gas emissions or carbon neutrality by or around mid-century. Additionally, there is a call for providing low-cost and sustainable financing to developing countries to support the transition to lower emissions. ಒಟ್ಟಿನಲ್ಲಿ ಕಾರ್ಬನ್ ಎಮಿಷನ್ನ ಕಮ್ಮಿ ಮಾಡಿಸ್ಬೇಕು. ಅದಕ್ಕೆ ಏನು ಸೊಲ್ಯೂಷನ್ ಇದೆ? ಸೊಲ್ಯೂಷನ್ ಏನಂದರೆ ನಾವು ಕನ್ವೆನ್ಷನ್ ಎನರ್ಜಿಯಿಂದ ನಾವು ರಿನ್ಯೂವಬಲ್ ಎನರ್ಜಿಗೆ ಬರಬೇಕು. ರಿನ್ಯೂವಬಲ್ ಎನರ್ಜಿ ಅಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆಲ್ರೆಡಿ ಆ ವಿಡಿಯೋಗೆ ನೋಡಿದರೆ ಸ್ವಲ್ಪ ಸ್ಕಿಪ್ ಮಾಡಿ. ರಿನ್ಯೂವಬಲ್ ಎನರ್ಜಿ ಅಂದರೆ ಯಾವುದನ್ನ ನಾವು ಪದೇ ಯೂಸ್ ಮಾಡ್ಬೋದು, ವಾಪಸ್ ಯೂಸ್ ಮಾಡ್ಬೋದು, ಅದನ್ನು ರಿನ್ಯೂವಬಲ್ ಎನರ್ಜಿ ಅಂತ ಕರೀತಾರೆ. ಎಕ್ಸಾಂಪಲ್, ಸೂರ್ಯನಿಂದ ಸೋಲಾರ್ ಎನರ್ಜಿ ತಯಾರು ಮಾಡ್ತಾರೆ, ನೀರಿಂದ ಹೈಡ್ರೋ ಎನರ್ಜಿ ತಯಾರು ಮಾಡ್ತಾರೆ, ಗಾಳಿಯಿಂದ ವಿಂಡ್ ಎನರ್ಜಿ ತಯಾರು ಮಾಡ್ತಾರೆ. ಇವೆಲ್ಲನ ಕಮ್ಮಿ ಆಗುತ್ತಾ? ಇದು ಯಾವತ್ತನ ಸ್ಟಾಪ್ ಆಗುತ್ತಾ? ನೀರೇನಾಗುತ್ತೆ, ನೀರು ಇಲ್ಲಿ ಬಂದಿದ್ದು ವಾಪಸ್ ಆವಿಯಾಗಿ ಮೇಲೆ ಹೋಗ್ಲೇಬೇಕು, ಅಲ್ಲಿಂದ ವಾಪಸ್ ಬರಲೇಬೇಕು, ಅಲ್ಲೇ ಅಂತೂ ಕುತ್ಕೊಳಕ್ಕಾಗಲ್ಲ. ಇದನ್ನೇ ರಿನ್ಯೂವಬಲ್ ಅಂತ ಹೇಳ್ತಾರೆ. ಅದಲ್ದಲೆ ಈಗ ಗೌರ್ಮೆಂಟ್ ಕೂಡ ಸಖತ್ ಪುಷ್ ಮಾಡ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡಿ ಅಂತ. ಯಾಕೆ ಹೇಳಿ? ಅದು ಕೂಡ ಪೊಲ್ಯೂಷನ್ನ ಕಮ್ಮಿ ಮಾಡೋಕ್ಕೆ. ಈಗ ಇದೆಲ್ಲಾನು ಒಂದೇ ಸಲ ಡಿಮ್ಯಾಂಡ್ ಬಂದರೆ, ಈಗ ಎಲೆಕ್ಟ್ರಿಕ್ ವೆಹಿಕಲ್ ಇಂದ ಪವರ್ ಜಾಸ್ತಿ ಯೂಸ್ ಆಗುತ್ತೆ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ನಾವು ಪವರ್ ಕನ್ಸಂಪ್ಷನ್ ತುಂಬ ಕಡಿಮೆ ಇದೆ. ಎಷ್ಟೋ ಹಳ್ಳಿಗಳಲ್ಲಿ ಇನ್ನೂ ಪವರ್ ಹೋಗೇ ಇಲ್ಲ. ಹೋಗಿದ್ರು ಕೂಡ ಅಲ್ಲಿ ಜಸ್ಟ್ ಒಂದು ಬಲ್ಬ್ ಅಥವಾ TV ಯೂಸ್ ಮಾಡ್ತಿದ್ದಾರೆ, ಅದು ಬಿಟ್ಟು ಬೇರೆ ಏನೂ ಯೂಸ್ ಮಾಡ್ತಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಜನಗಳದ್ದು ಇನ್ಕಮ್ ಜಾಸ್ತಿ ಆಗ್ತಾ ಅವ್ರ ಮನೆಯಲ್ಲಿ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಈಗ ಹೇಳ್ಬೇಕಂದ್ರೆ 15 ವರ್ಷದ ಹಿಂದೆ ನಮ್ಮ ಮನೆಯಲ್ಲೇ ಎಲೆಕ್ಟ್ರಿಸಿಟಿ ಬಿಲ್ಲು ₹200 ₹250 ಬರೋದು, ಈಗ ಅದು ₹2000 ಆಗಿದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಹೊಸ ಎಲೆಕ್ಟ್ರಿಕ್ ಐಟಮ್ಗಳು ಬಂದಿದ್ದಾವೆ. ಅದೇ ರೀತಿ ಪ್ರತಿಯೊಬ್ಬರು ಮನೆಯಲ್ಲೂ ಬರುತ್ತೆ. ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಗ್ರೈಂಡರ್ ಇರ್ಬೋದು, UPS ಇರ್ಬೋದು. ಈ ಥರ ಹೊಸ ಎಲೆಕ್ಟ್ರಿಕ್ ಐಟಮ್ಗಳು ಮನೆಗೆ ಬಂದಾಗ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಈಗ ಪವರ್ ಕನ್ಸಂಪ್ಷನ್ನ ಈಡೇರಿಸ್ಬೇಕಂದ್ರೆ ಏನಿರ್ಬೇಕು ಹೇಳಿ? ಪವರ್ ಜನರೇಟರ್ ಇರಬೇಕಾ? ಪವರ್ ಜನರೇಟ್ ಮಾಡಬೇಕಾ? ಈಗ ಗೌರ್ಮೆಂಟ್ ಹೇಳ್ತಾ ಇದೆ ಈ ಪವರ್ ಜನರೇಷನ್ನ ನಾವು ರಿನ್ಯೂವಬಲ್ ಇಂದ ಮಾಡ್ತೀವಿ. ಈಗ ಆಲ್ರೆಡಿ ಕೋಲ್ನ ಸುಟ್ಟು ಮಾಡ್ತಾ ಇದ್ದಾರೆ, ಆದರೆ ಬರ್ತಾ ಇದನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈಗ ನಮ್ಮ ಇಂಡಿಯಾದಲ್ಲಿ ಇನ್ಸ್ಟಾಲ್ ಆಗಿರೋದು ಟೋಟಲ್ಲು ಯಾವ್ಯಾವ ಸೋರ್ಸಿಂದ ಎಷ್ಟೆಷ್ಟು ಎನರ್ಜಿನ ತಯಾರು ಮಾಡ್ಬೋದು ಅಂತ ಇದರಲ್ಲಿ ತೋರಿಸ್ತಾ ಇದೆ. 48% ಅಂದರೆ 217 ಗಿಗಾವಾಟ್ಸು ನಾವು ಈಗ ಕೋಲಿಂದ ಜನರೇಟ್ ಮಾಡೋಷ್ಟು ಇನ್ಸ್ಟಾಲೇಷನ್ ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಆಗೋಗಿದೆ. 84 ಗಿಗಾವಾಟ್ಸ್ ಅಷ್ಟು ನಾವು ಸೋಲರಿಂದ ಜನರೇಟ್ ಮಾಡೋಷ್ಟು ನಮ್ಮ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಅದೇ ರೀತಿ 46 ಗಿಗಾವಾಟ್ಸು ನಾವು ವಿಂಡಿಂದ ಜನರೇಟ್ ಮಾಡೋಷ್ಟು ಆಲ್ರೆಡಿ ನಮ್ಮ ಹತ್ರ ಇನ್ಸ್ಟಾಲ್ ಆಗಿದೆ. ಅದೇ ರೀತಿ ಆಯಿಲ್ ಆ್ಯಂಡ್ ಗ್ಯಾಸಿಂದ, ನ್ಯೂಕ್ಲಿಯರಿಂದ, ಹೈಡ್ರೋ ಪವರಿಂದ 46 ಗಿಗಾವಾಟ್ಸು ನಮ್ಮ ಹತ್ರ ಇನ್ಸ್ಟಾಲೇಷನ್ ಇದೆ. ಅದೇ ನಾವು ಯಾವುದರಿಂದ ಎಷ್ಟು ಈಗ ಪವರ್ನ ಜನರೇಟ್ ಮಾಡ್ತಿದ್ದೀವಿ ಅಂತ ತೆಗೆದು ನೋಡಿದ್ರೆ ಇಲ್ಲಿ ತೋರಿಸುತ್ತೆ ನೋಡಿ, 75% ಆಫ್ ದಿ ಎಲೆಕ್ಟ್ರಿಸಿಟಿನ ನಾವು ಕೋಲಿಂದ ಜನರೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೇವಲ 7% ಅಷ್ಟೇ ಸೋಲಾರ್ಸಿಂದ ಬರ್ತಾ ಇರೋದು. ಅದೇ ರೀತಿ
3.5% ವಿಂಡಿಂದ ಬರ್ತಾ ಇದೆ, ಇನ್ನು 6.5% ಹೈಡ್ರೋಯಿಂದ ಬರ್ತಾ ಇದೆ. ಇಲ್ಲಿ ನೋಡಿ 2015ರಿಂದ ಡೇಟಾ ಇದೆ. ಈ ಡೇಟಾದಲ್ಲಿ ತೋರಿಸ್ತಾ ಇದೆ 2015ರಲ್ಲಿ ಕೋಲಲ್ಲೇ ಹೈಯೆಸ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತಾ ಇದ್ದಿದ್ದು. ಬರ್ತಾ ಇಲ್ಲಿ ನೋಡಿ ಯೆಲ್ಲೋ ಕಲರಲ್ಲಿರೋದು ಸೋಲಾರ್, ಗ್ರೀನಲ್ಲಿರೋದು ಹೈಡ್ರೋ ನೋಡಿ ಅವಾಗಲೂ ಕೂಡ ಹೈಡ್ರೋದು ಒಳ್ಳೆ ಶೇರ್ ಇತ್ತು. ಅಂದರೆ ಈ BU ಅಂದರೆ ಟೆರಾವಾಟ್ ಅವರ್ ಅಂತ. ಇದರಲ್ಲಿ ನೋಡಿ 2015-16ರಲ್ಲಿ 896 BUನ ನಾವು ಯೂಸ್ ಮಾಡ್ತಾ ಇದ್ವಿ. ಆವಾಗ ಹೈಡ್ರೋದು ಕೂಡ ಒಳ್ಳೆ ಶೇರ್ಸ್ ಇತ್ತು. ಆವಾಗ ಹೈಡ್ರೋಯಿಂದನೂ ನಾವು 121 BUನ ಯೂಸ್ ಮಾಡ್ತಾ ಇದ್ವಿ. ಸೋಲಾರ್ದು ಲೆಕ್ಕಕ್ಕೆ ಇರಲಿಲ್ಲ. ಸೋಲಾರಿಂದ ಕೇವಲ 7.4 BUನ ತಯಾರು ಮಾಡ್ತಿದ್ವಿ. 800ರಲ್ಲಿ 7 ಅದೇ ಬರ್ತಾ ಯಾವ ಥರ ಇನ್ಕ್ರೀಸ್ ಆಗಿದೆ ನೋಡಿ. ಇವಾಗ 2023-24ರಲ್ಲಿ ನಾವು 1294 ಕೋಲಿಂದ ತಯಾರು ಮಾಡ್ತೀವಿ. ಅದೇ ಸೋಲಾರಿಂದ ನೋಡಿ 115, 7ರಿಂದ 115 ಜಂಪ್ ಆಗಿದೆ ಸೋಲಾರು ಫ್ರಮ್ ಲಾಸ್ಟ್ 5 ಇಯರ್ಸ್. ಯಾವ ರೀತಿ ಗ್ರೋ ಆಗ್ತಾ ಇದೆ ಅಂತ. ಇದು ನೋಡಿ 800ರಿಂದ 1200 ಆಲ್ಮೋಸ್ಟ್ 1300ಕ್ಕೆ ಬಂದಿದೆ. ಅಂದರೆ ನಾಟ್ ಈವನ್ ಡಬಲ್ಡ್. ಇದು ಡಬಲ್ ಕೂಡ ಆಗಿಲ್ಲ. ಅದೇ ಸೋಲಾರ್ ನೋಡಿ ಎಷ್ಟು ಜಂಪ್ ಆಗಿದೆ, 7ರಿಂದ 115, ಅಂದರೆ ಆಲ್ಮೋಸ್ಟ್ 12 ಪಟ್ಟು ಜಂಪ್ ಆಗಿದೆ ಕೇವಲ 5 ವರ್ಷದಲ್ಲಿ. ಇದೇ ರೀತಿ ಮುಂದೆ ಕೂಡ ಗ್ರೋ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ ಈ ಟ್ರೆಂಡ್ ತೋರಿಸ್ತಾ ಇದೆ ಏನಂದರೆ ಎವ್ರಿ ನ್ಯೂ ಇನ್ಸ್ಟಾಲ್ಡ್ ಕೆಪಾಸಿಟಿ, ಅಂದರೆ ಈಗ ಒಂದು ಪವರ್ ಜನ್ರೇಷನ್ ಕಂಪ್ನಿ ಹತ್ರ ಏನಾದರೂ ಈ ವರ್ಷ 1000 ಕೋಟಿ ಪ್ರಾಫಿಟ್ ಮಾಡಿದರೆ, ಆ ಕಂಪ್ನಿ ಏನಾದರೂ 1000 ಕೋಟಿ ಸಿಕ್ಕಿದರೆ ಅದರಲ್ಲಿ ವಾಪಸ್ ಎಷ್ಟು ಅದು ಈ ಪವರ್ ಜನ್ರೇಷನಲ್ಲಿ ಯಾವ ಥರ ಸೋರ್ಸ್ ಆಫ್ ಜನ್ರೇಷನ್ನ ಯೂಸ್ ಮಾಡಬೇಕಂತ ಯೂಸ್ ಮಾಡಿದೆ ಅನ್ನೋಕ್ಕೆ ಸೋಲಾರು ತುಂಬ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದೆ. ಸೋಲಾರ್ಗೆ ಸಖತ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ 2015-16ರಲ್ಲಿ ಕೋಲ್ದು 185 ಗಿಗಾವ್ಯಾಟ್ ಇತ್ತು, ಈಗ ಅದು 217 ಗಿಗಾವ್ಯಾಟ್ ಇದೆ. ಅದೇ ಸೋಲಾರ್ದು 2015-16ರಲ್ಲಿ ಕೇವಲ 6 ಗಿಗಾವಾಟ್ ಇತ್ತು, ಇವಾಗ ಅದು 84 ಗಿಗಾವಾಟಿಗೆ ಬಂದಿದೆ. ಎಷ್ಟು ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಇವರು ಕೀಪ್ ಆನ್ ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ ಸೋಲಾರ್ ಮೇಲೆ. ಅದೇ ರೀತಿ ವಿಂಡ್ ಕೂಡ 26 ಗಿಗಾವಾಟಿಂದ ಇವಾಗ 42 ಆಗಿದೆ. ವಿಂಡ್ ಅಷ್ಟೊಂದು ರ್ಯಾಪಿಡ್ಲಿ ಗ್ರೋ ಆಗಿಲ್ಲ. ಈವನ್ ಹೈಡ್ರೋ ಕೂಡ ಅಷ್ಟೊಂದು ರ್ಯಾಪಿಡ್ಲಿ ಗ್ರೋ ಆಗಿಲ್ಲ. ಸೋಲಾರ್ ಎನರ್ಜಿ ನೋಡಿ ಯಾವ ಥರ ಗ್ರೋ ಆಗ್ತಾ ಇದೆ. ಈ ಡೇಟಾ ಬಂದ್ಬಿಟ್ಟು ಗೌರ್ಮೆಂಟ್ ವೆಬ್ಸೈಟಿಂದ ತೆಗೆದಿರೋದು. ಈ ಡೇಟಾದು ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಈ ಪವರ್ ಸೆಕ್ಟ್ರಲ್ಲಿ ಫಾಸ್ಟಾಗಿ ಗ್ರೋ ಆಗ್ತಿರೋದಂದರೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್, ಅದರಲ್ಲಿ ಕೂಡ ಸೋಲಾರ್. ಅದೇ ರೀತಿ ಈಗ ಹೋಗ್ತಾ ಈ ವಿಂಡ್ ಎನರ್ಜಿ ಇರ್ಬೋದು, ಹೈಡ್ರೋ ಎನರ್ಜಿ ಇರ್ಬೋದು, ಇದೆಲ್ಲ ಕೂಡ ಗ್ರೋ ಆಗುತ್ತೆ. ಸೋಲಾರ್ ಎನರ್ಜಿ ಸ್ವಲ್ಪ ಜಾಸ್ತಿ ಗ್ರೋ ಆಗುತ್ತೆ. ಈ ಕೋಲ್ ಗಿಲ್ಲೆಲ್ಲನೂ ಗ್ರೋ ಆಗೋದು ತುಂಬ ಕಡಿಮೆ. ನೀವು ರೀಸೆಂಟಾಗಿ ಡೇಟಾ ತೆಗೆದು ನೋಡಿದ್ರೆ ನಮ್ಮ ಇಂಡಿಯಾ ಕೋಲ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡೋದು ತುಂಬ ಕಡಿಮೆ ಮಾಡಿಬಿಟ್ಟಿದೆ. ಯಾಕಂದರೆ ನಾವು ಈ ಬೇರೆ ಸೋರ್ಸ್ ಆಫ್ ಎನರ್ಜಿ ಕಡೆ ಹೋಗ್ತಾ ಇದೀವಲ್ಲ, ಅದಕ್ಕೆ. ಮುಂಚೆ ನಾವು ನಮ್ಮ ದೇಶದಲ್ಲಿ ಕೋಲ್ನ ತಯಾರು ಮಾಡೋದಲ್ಲದೆ ಬೇರೆ ದೇಶದಿಂದ ಕೂಡ ಇಂಪೋರ್ಟ್ ಮಾಡ್ಕೊಂಡು ನಾವು ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಾ ಇದ್ವಿ. ಇವಾಗ ನಮ್ಮ ಇಂಡಿಯಾ ಅದನ್ನು ತರಿಸ್ಕೊಳೋದು ಕಮ್ಮಿ ಮಾಡ್ತಾ ಇದೆ. ಗೌರ್ಮೆಂಟ್ ಟಾರ್ಗೆಟ್ ಇದೆ ನೆಕ್ಸ್ಟ್ 2030ಕ್ಕೆ ಈ ರಿನ್ಯೂಬಲ್ ಎನರ್ಜಿಯಿಂದ ಬರೋ ಪವರ್ನ ನಾವು 500 ಗಿಗಾವಾಟಿಗೆ ತಗೊಂಡೋಗ್ತೀವಿ ಅಂತ. ಇವಾಗ ನೀವು ನೋಡಿದ್ದೀರಾ 82 ಗಿಗಾವಾಟ್ಸು ಸೋಲಾರಿಂದ ಬರ್ತಾ ಇದೆ, 46 ವಿಂಡಿಂದ ಬರ್ತಾ ಇದೆ, 45 ಹೈಡ್ರೋಯಿಂದ ಬರ್ತಾ ಇದೆ. ಆಲ್ಮೋಸ್ಟ್ 142-143 ಗಿಗಾವಾಟ್ಸ್ನ ಈ ಕರೆಂಟ್ಲಿ ನಾವು ರಿನ್ಯೂಬಲ್ ಎನರ್ಜಿ ಸೋರ್ಸಿಂದ ತಯಾರು ಮಾಡ್ತಾ ಇದ್ದೀವಿ. ಹೋಗ್ತಾ ಏನಾಗುತ್ತೆ ಅಂದರೆ, ನೀವು ಇಲ್ಲಿ ಬ್ಲ್ಯಾಕ್ ನೋಡ್ತಾ ಇದ್ದೀರಲ್ವಾ, ಈ ಬ್ಲ್ಯಾಕು ಬರ್ತಾ ಕಮ್ಮಿ ಆಗುತ್ತೆ, ಇವು 3 ಬರ್ತಾ ಜಾಸ್ತಿ ಆಗುತ್ತೆ. ಈಗ 217 ಗಿಗಾವಾಟ್ ಏನು ಪವರ್ನ ತಯಾರು ಮಾಡ್ತಿದ್ದಾರಲ್ವಾ, ಅದು ಆಲ್ಮೋಸ್ಟ್ 300-320 ಆಗ್ಬೋದು. ಆದರೆ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ 2015ರಲ್ಲಿ 185 ಗಿಗಾವಾಟ್ನ ತಯಾರು ಮಾಡ್ತಿದ್ರು ಜಸ್ಟ್ ಕೋಲಿಂದ, ಈಗ 217. ಆಲ್ಮೋಸ್ಟ್ ಈ ಲೈನ್ ನೋಡಿ ಎಷ್ಟು ಸ್ಟೇಬಲ್ ಆಗಿದೆ, ಇನ್ಕ್ರೀಸೇ ಆಗಿಲ್ಲ. ಅದೇ ರೀತಿ ಈ ಲೈನ್ ನೋಡಿ, ಯೆಲ್ಲೋ ಕಲರ್ ಲೈನ್ ಯಾವ ಥರ ಗ್ರೋ ಆಗ್ತಾ ಇದೆ. ಇದೇ ರೀಸನಿಂದನೇ ಈ ಸೆಕ್ಟ್ರು ಇಷ್ಟೊಂದು ರ್ಯಾಪಿಡ್ಲಿ ಗ್ರೋ ಆಗ್ತಾ ಇರೋದು. ನಾವು ಯಾವುದೇ ಒಂದು ಇಂಡಸ್ಟ್ರಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಆ ಇಂಡಸ್ಟ್ರಿಯ ವ್ಯಾಲ್ಯೂ ಚೈನ್ ಬಗ್ಗೆ ತಿಳ್ಕೊಬೇಕು. ಈಗ ವ್ಯಾಲ್ಯೂ ಚೈನ್ ಅಂದರೆ, ಈಗ ಒಂದು ಕೇಕ್ ತಯಾರು ಮಾಡಬೇಕಾದ್ರೆ ಕೇಕಿಗೆ ಏನೇನು ಬೇಕು, ಸಕ್ಕರೆ ಬೇಕು, ಮೈದಾ ಬೇಕು, ಕ್ರೀಮ್ ಬೇಕು, ಇದೆಲ್ಲನೂ ಸೇರಿಸಿ ತಾನೇ ಲಾಸ್ಟಲ್ಲಿ ಕೇಕ್ ಆಗೋದು. ಇದೆಲ್ಲನೂ ಸೇರಿಸ್ಬೇಕಾದ್ರೆ ನೀವು ಡೈರೆಕ್ಟ್ ಕೇಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ವ್ಯಾಲ್ಯೂ ಚೈನಲ್ಲಿ ಇನ್ವೆಸ್ಟ್ ಮಾಡಿದ್ರು ನಾವು ಜಾಸ್ತಿ ದುಡ್ಡು ಮಾಡ್ಬೋದು. ಯಾಕಂದರೆ ಸಕ್ಕರೆ ಕೊಡೋನು ಇದೊಂದೇ ಕೇಕ್ ಅಂಗಡಿ ಕೊಡಲ್ಲ, ಅದೇ ರೀತಿ ಮೈದಾ ಕೊಡೋನು ಇದೊಂದೇ ಕೇಕ್ ಅಂಗಡಿ ಕೊಡಲ್ಲ. ನಾಳೆ ಈ ಕೇಕ್ ಅಂಗಡಿಗೆ ವ್ಯಾಪಾರ ಆಗುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಒಟ್ಟು ಕೇಕ್ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ, ಕೇಕ್ ಜನಗಳು ತಿನ್ಬೇಕಂತಿದ್ದಾರೆ. ಅವ್ರು ಯಾವ ಅಂಗಡಿನಲ್ಲಿ ತಿಂತಾರೆ ಅಂತ ಗೊತ್ತಿಲ್ಲ. ಅದ್ರ ಬದಲು ನಾವೇನಾದರೂ ಈ ಸಕ್ಕರೆ ಅಥವಾ ಮೈದಾ ತಯಾರು ಮಾಡೋ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಗ್ರೋತ್ ಸಿಗುತ್ತೆ. ಯಾರು ಗ್ರೋ ಆದರೂ ಈ ಕಂಪ್ನಿಗಳು ಗ್ರೋ ಆಗೇ ಆಗ್ತವೆ. ಇದನ್ನು ನಾವು ತಿಳ್ಕೊಬೇಕಂದ್ರೆ ನಾವು ವ್ಯಾಲ್ಯೂ ಚೈನ್ನ ತಿಳ್ಕೊಬೇಕು. ಈ ವ್ಯಾಲ್ಯೂ ಚೈನಲ್ಲಿ ಮೊದಲನೇದಾಗಿ ಬರೋದು ಪವರ್ ಜನ್ರೇಷನ್ ಮಾಡೋರು. ಈ ಪವರ್ ಜನ್ರೇಷನ್ ಕಂಪ್ನಿಗಳಿಗೆ ಎಕ್ಸಾಂಪಲ್ ಅಂದರೆ NTPC ಇರ್ಬೋದು, NHPC ಇರ್ಬೋದು,
SJVN ಇರ್ಬೋದು, ಇವರೆಲ್ಲ ಏನು ಮಾಡ್ತಾರೆ, ಪವರ್ನ ಜನ್ರೇಟ್ ಮಾಡ್ತಾರೆ. ಇವರು ಆ್ಯಕ್ಚುಲಿ ಗೌರ್ಮೆಂಟ್ ಓನ್ಡ್ ಕಂಪ್ನಿಗಳು. ನಾನು ಇವಾಗ ಏನೇನು ಹೇಳಿದ್ನಲ್ವ ಅದೆಲ್ಲನೂ ಗೌರ್ಮೆಂಟ್ ಓನ್ಡ್ ಕಂಪ್ನಿಗಳು. ಅದೇ ರೀತಿ ಪ್ರೈವೇಟ್ ಪ್ಲೇಯರ್ಸು ಇರ್ತಾರೆ. ಅದಾನಿ ಪವರ್ ಇರ್ಬೋದು, ರಿಲಯನ್ಸ್ ಪವರ್ ಇರ್ಬೋದು, ಟಾಟಾ ಪವರ್ ಇರ್ಬೋದು, JSW ಎನರ್ಜಿ ಇರ್ಬೋದು, CAC ಇರ್ಬೋದು. ಇವರೆಲ್ಲರೂ ಪವರ್ನ ಜನ್ರೇಟ್ ಮಾಡ್ತಾರೆ. ಒನ್ಸ್ ಈ ಪವರ್ನೆಲ್ಲ ಜನ್ರೇಟ್ ಮಾಡಿದ್ಮೇಲೆ ಇದನ್ನ ಗ್ರಿಡ್ಡಿಗೆ ಕಳಿಸ್ಬೇಕಾಗುತ್ತೆ. ಗ್ರಿಡ್ ಅಂದರೆ ನೀವು ನೋಡಿರ್ತೀರ, ದೊಡ್ಡ ದೊಡ್ಡ ಗ್ರಿಡ್ ನಿಮ್ಮ ಮನೆಗಳ ಹತ್ರ ಅಥವಾ ಹೊಲಗಳಲ್ಲಿ ಹಾಕಿರ್ತಾರಲ್ವ, ಆ ಗ್ರಿಡ್ಡಿಗೆ ಕಳಿಸ್ಬೇಕಾಗುತ್ತೆ. ಆ ಗ್ರಿಡ್ಡಿಗೆ ಕಳಿಸ್ಬೇಕಂದ್ರೆ ಅದಕ್ಕೆ ಟ್ರಾನ್ಸ್ಫಾರ್ಮರ್ಸ್ ಬೇಕು. ಈ ಟ್ರಾನ್ಸ್ಫಾರ್ಮರ್ಸ್ನ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಕರೀತಾರೆ. ಇವೇನು ಮಾಡ್ತವೆ, ಡೈರೆಕ್ಟ್ ಪವರ್ ಜನ್ರೇಷನ್ ಆದ ತಕ್ಷಣ ಅದನ್ನು ಡೈರೆಕ್ಟಾಗಿ ಗ್ರಿಡ್ಡಿಗೆ ಕಳ್ಸೋಕ್ಕೆ ಬರಲ್ಲ. ಯಾಕಂದರೆ ಜನ್ರೇಟ್ ಆದ ತಕ್ಷಣ ಪವರ್ ಲಾಸ್ ಆಗುತ್ತೆ. ಪವರ್ ಲಾಸ್ ಅಂದರೆ 80% 90% ಅದು ಕಿಲೋ ವ್ಯಾಟು ಡೌನ್ ಆಗುತ್ತೆ. ಅದನ್ನು ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಗಳು ಏನು ಮಾಡ್ತವೆ, ಅದಕ್ಕೆ ಪುಷ್ ಮಾಡ್ತವೆ. ಆ ಕಿಲೋ ವ್ಯಾಟ್ನ ಜಾಸ್ತಿ ಮಾಡಿಸ್ತವೆ. 10-20 ಪಟ್ಟು ಜಾಸ್ತಿ ಮಾಡಿಸಿ ಅವನ್ನ ಈ ಗ್ರಿಡ್ಡಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತವೆ. ಅದಕ್ಕೆ ಇವನ್ನ ಟ್ರಾನ್ಸ್ಫಾರ್ಮರ್ಸ್ ಅಂತ ಕರೀತಾರೆ. ಒನ್ಸು ಆ ಪವರ್ನ ಇವ್ರು ಗ್ರಿಡ್ಡಲ್ಲಿ ಕಳಿಸಿದ ತಕ್ಷಣ ಗ್ರಿಡ್ಡಲ್ಲಿ ಹೋಗ್ತಾ ಇರುತ್ತೆ. ಯಾವ್ಯಾವ ಊರಿಗೆ ಬೇಕು ಯಾವ ಊರಿಗೆ ಹೋಗ್ತಾ ಇರುತ್ತೆ. ಆ ಗ್ರಿಡ್ಡಿಂದ ಬಂದಂಥ ಪವರ್ನ ಡೈರೆಕ್ಟ್ ಮನೆಗಳಿಗೆ ಕೊಡೋಕ್ಕೆ ಬರಲ್ಲ. ಯಾಕಂದರೆ ಅದ್ರದ್ದು ವೋಲ್ಟು ಹೆಚ್ಚು ಕಡಿಮೆ ಇರುತ್ತೆ. ಆ ವೋಲ್ಟ್ನ ಮತ್ತೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮತ್ತೆ ಇದೇ ಟ್ರಾನ್ಸ್ಫಾರ್ಮರ್ಗಳು ಚೇಂಜ್ ಮಾಡ್ತವೆ. ಅಂದರೆ ಅಲ್ಲಿರೋ ಟ್ರಾನ್ಸ್ಫಾರ್ಮರ್ಗಳು ಏನು ಮಾಡವು, KVನ ಜಾಸ್ತಿ ಮಾಡವು, ಇಲ್ಲಿರೋವು ಕಮ್ಮಿ ಮಾಡ್ತವೆ. ಇದನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಕರೀತಾರೆ. ಇವು ಏನು ಮಾಡ್ತವೆ, ಮನೆಗೆ ಎಷ್ಟು ವೋಲ್ಟ್ ಬೇಕೋ, ಎಷ್ಟು KV 2 KV 2 KV ಅಂತ ತಾಂಡಿರ್ತಾರಲ್ವ, ಅದ್ರ ತಕ್ಕನಂಗೆ ಅದು ಎಲೆಕ್ಟ್ರಿಸಿಟಿನ ಮನೇಲಿ ಕೊಡ್ತಾ ಹೋಗುತ್ತೆ. ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಇರೋ ಅಪ್ಲೈನ್ಸ್ಗಳೆಲ್ಲ ಸುಟ್ಟೋಗ್ಬಿಡ್ತವೆ. ಆ ಕೆಲಸ ಮಾಡೋದು ಈ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಸ್. ಬೆಂಗಳೂರು ಸಿಟಿಗಳಲ್ಲೆಲ್ಲೂ ಅಂಡರ್ಗ್ರೌಂಡಲ್ಲಿ ವೈರ್ ಹೋಗಿದ್ದಾವೆ, ಅದರಿಂದ ಎಲೆಕ್ಟ್ರಿಸಿಟಿ ಬರುತ್ತೆ. ಈಗ ನಿಮ್ಮೂರುಗಳಲ್ಲಿ ತಾಲೂಕು ಅಥವಾ ಡಿಸ್ಟಿಕ್ಗಳಲ್ಲಿ ಇನ್ನೂ ಲೈನ್ ಕಂಬ ಹಾಕ್ತಾರೆ, ಅದರಿಂದ ಎಲೆಕ್ಟ್ರಿಸಿಟಿ ಬರ್ತಾ ಇರುತ್ತೆ. ಏನಾಗುತ್ತೆ, ಈ ಟ್ರಾನ್ಸ್ಫಾರ್ಮರ್ಗಳಿಂದ ಈ ಎಲೆಕ್ಟ್ರಿಕ್ ಕಂಬಗಳಿಗೆ ಕರೆಂಟ್ ಬರುತ್ತೆ, ಇದರಿಂದ ಮನೆಗೆ ಬರುತ್ತೆ. ಇಷ್ಟು ಟೋಟಲ್ ಪ್ರೋಸೆಸ್ ಇದರಲ್ಲಿ. ಈ ಪ್ರೋಸೆಸ್ಸಲ್ಲಿ ಯಾರ್ಯಾರು ಬರ್ತಾರೆ ಅವ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು. ಈ ಜನರೇಟರ್ ಕಂಪ್ನಿಗಳು ಜಸ್ಟ್ ಕೋಲಿಂದನೇ ಪವರ್ನ ತಯಾರು ಮಾಡಲ್ಲ, ಎಲ್ಲದರಿಂದನೂ ತಯಾರು ಮಾಡ್ತವೆ. ಅದರಲ್ಲಿ ಪ್ರೈವೇಟು ಮತ್ತು ಪಬ್ಲಿಕ್ ಸೆಕ್ಟರ್ಗಳು ಇರ್ತವೆ. ಅದನ್ನು ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕು, ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅಂತ. ಪಬ್ಲಿಕ್ ಸೆಕ್ಟರ್ಗಳದ್ದು ಪ್ರಾಬ್ಲಮ್ ಏನಂದರೆ, ಪಬ್ಲಿಕ್ ಸೆಕ್ಟರ್ಗಳಿಗೆ ಏನಾದರೂ ಎಲೆಕ್ಟ್ರಿಸಿಟಿನ ತಯಾರು ಮಾಡಿ ಡಿಸ್ಕಾಮ್ಗೆ ಕೊಡ್ತಾರೆ. ಡಿಸ್ಕಾಮ್ ಅಂತಾರೆ ಅದನ್ನು. ನಮ್ಮ ಬೆಂಗಳೂರಲ್ಲಿ ಬೆಸ್ಕಾಮ್ ಇದೆ. ಇದೇ ಥರ ಒಂದೊಂದು ಸ್ಟೇಟ್ ಓನ್ಡ್ ಕಂಪ್ನಿಗಳು ಇರ್ತವೆ, ಇವ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಈ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಈ ಸ್ಟೇಟ್ ಓನ್ಡ್ ಕಂಪ್ನಿಗಳು ಸರಿಯಾಗಿ ಬಿಲ್ಲೇ ಕೊಡ್ತಾ ಇಲ್ಲ. ಎಷ್ಟೋ 80,000 ಕೋಟಿ ನಿಲ್ಲಿಸ್ಕೊಂಡಿದ್ದಾರಂತೆ ಟೋಟಲ್ ಈ ಡಿಸ್ಕಾಮ್ಗಳು ಪವರ್ ಜನರೇಷನ್ ಕಂಪ್ನಿಗಳಿಗೆ. ಅದಕ್ಕೇನೆ ಈ ಗೌರ್ಮೆಂಟ್ ಆಗಿದ್ರೆ ಏನಾಗುತ್ತೆ ಹೇಳಿ, ಗೌರ್ಮೆಂಟ್ ಕಂಪ್ನಿಗಳಾದರೆ ನೀನು ಗೌರ್ಮೆಂಟೇ ನಾನು ಗೌರ್ಮೆಂಟೇ ಅಲ್ಲ, ನೋಡ್ಕೊಳ್ಳೋಣ ಬಿಡು, ಈ ಥರ ಮನಸ್ಥಿತಿಗಳು ಬರ್ತವೆ. ಅದಕ್ಕೇನೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಗೌರ್ಮೆಂಟ್ ಕಂಪ್ನಿಗಳನ್ನ. ಆಮೇಲೆ ಈ NSPC NTPC SJVN ಇವೆಲ್ಲ ಇದಾವಲ್ಲ, ಇವುದು ಪ್ರಾಬ್ಲಮ್ ಏನಂದರೆ, ಇವರು ಆಲ್ರೆಡಿ ಬಿಗ್. ಇವರು ಹೊಸದಾಗಿ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಇವ್ರದ್ದು ROE ಬಿಸ್ನೆಸ್, ಈ ಬಿಸ್ನೆಸ್ಸಿಂದ ಇವರು ROE ಜನ್ರೇಟ್ ಮಾಡಿದ್ರೆ 13-14% ಅಷ್ಟೇ ಜನ್ರೇಟ್ ಮಾಡೋಕ್ಕಾಗುತ್ತೆ. ಈ 13-14% ROEನ ತಗೊಂಡೋಗಿ ವಾಪಸ್ ರೀಇನ್ವೆಸ್ಟ್ ಮಾಡಬೇಕಂದ್ರೆ 13% ಬಿಸ್ನೆಸ್ನ ಗ್ರೋ ಮಾಡೋಕ್ಕಾಗುತ್ತೆ. ಈಗ ವಾಟ್ ಈಸ್ ROE? ಈಗ ನನ್ನೊಂದು ಕಂಪ್ನಿ ಇದೆಯಾ, ಈ ಕಂಪ್ನಿನಲ್ಲಿ ನಾನು ಈ ವರ್ಷ ₹1,000 ಇನ್ವೆಸ್ಟ್ ಮಾಡಿದ್ದೀನಿ. ಈ ₹1,000 ನಾನು ₹130 ಹೊಸದಾಗಿ ರೆವೆನ್ಯೂ ಜನ್ರೇಟ್ ಮಾಡಿದ್ದೀನಿ. ಈಗ ನನ್ನ ಹತ್ರ ₹130 ಎಕ್ಸ್ಟ್ರಾ ಉಳ್ಕಂತು. ಈ ಹೊಸದಾಗಿ ₹1,130 ಬಿಸ್ನೆಸ್ಸಲ್ಲಿ ಹಾಕಿದ್ರೆ ಮತ್ತೆ ನನಗೆ ಗ್ರೋತ್ ಸಿಗುತ್ತೆ. ಈಗ ನನಗೆ ಜನ್ರೇಟ್ ಮಾಡಿರೋದು ROE ಎಷ್ಟು ಹೇಳಿ, 13%. ಈಗ ವಾಪಸ್ ಬಿಸ್ನೆಸ್ಸಲ್ಲಿ ಹಾಕಿದ್ರೆ ನನಗೆ ನೆಕ್ಸ್ಟ್ ಇಯರು 13% ROE ಬರುತ್ತೆ. ಇದಕ್ಕಿಂತ ಜಾಸ್ತಿ ಬರಬೇಕಂದ್ರೆ, ಇಲ್ಲ ಇವ್ರು ಹೇಳ್ದಂಗೆ ನನ್ನ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಾನು ಸಾಲ ಜಾಸ್ತಿ ಮಾಡಬೇಕು, ಹೊಸದಾಗಿಂದ ದುಡ್ಡು ತರಬೇಕು, ಬೇರೆ ಕಡೆಯಿಂದ ದುಡ್ಡು ತರಬೇಕು, ಸಾಲ ಮಾಡಬೇಕು. ಸಾಲ ಮಾಡಿಕೊಂಡ್ರೆ ಸಿಗಾಕೊಳ್ಳೋದು ಯಾರು? ಅಕಸ್ಮಾತ್ ಸಮಥಿಂಗ್ ರಾಂಗ್ ಆದರೆ ನೀವು ನೋಡಿ, ಆಲ್ರೆಡಿ ದೇ ಆರ್ ವೆರಿ 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 ಹ್ಯೂಜ್ ಡೆಟ್ಟಲ್ಲಿ ಇರ್ತಾರೆ. ಈವನ್ ಈ ಎಂಟೈರ್ ಸೆಕ್ಟರ್ ಕೂಡ ಹೈಲಿ ಡೆಟ್ ಇರೋ ಸೆಕ್ಟರ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸೆಕ್ಟರೇ ಮುಳುಗೋಗುತ್ತೆ. ತುಂಬ ರಿಸ್ಕಿ ಸೆಕ್ಟರ್. ಯಾಕಂದರೆ ವಿತೌಟ್ ಇನ್ವೆಸ್ಟ್ಮೆಂಟು ನೀವೇನು ಮಾಡೋಕ್ಕೆ ಬರಲ್ಲ. ಇಲ್ಲಿ ಈಗ ನೀವೊಂದು ಟ್ರಾನ್ಸ್ಫಾರ್ಮರ್ ತೆಗಿಸ್ಬೇಕು, ಪ್ರತಿ ಒಂದಕ್ಕೂ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕು. ಹೈಲಿ ಕೆಪಾಸಿಟಿ ಎಕ್ಸ್ಪೆಂಡಿಚರ್ ಮಾಡೋವಂಥ ಒಂದು ಇಂಡಸ್ಟ್ರಿ ಯಾವುದಂದ್ರೆ ಇದೇನೆ, ಪವರ್ ಇಂಡಸ್ಟ್ರಿ. ಅದಕ್ಕೇ ನೀವು ನೋಡಬೇಕು, ಡೆಟ್ ಯಾರು ಕಮ್ಮಿ ಇರ್ತಾರೆ, ಡೆಟ್ ಯಾರು ಕ್ಲೀನಾಗಿ ಯೂಸ್ ಮಾಡ್ತಾ ಇರ್ತಾರೆ ಅಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದರಲ್ಲಿ ಗೌರ್ಮೆಂಟು ಇದ್ದಾರೆ, ಪ್ರೈವೇಟು ಇದ್ದಾರೆ. ಇಷ್ಟು ಪವರ್ ಜನರೇಟ್ ಮಾಡೋ ಕಂಪ್ನಿ ಆಯಿತು. ಆಮೇಲೆ ನಾನು ಹೇಳಿದೆ, ಈ ಟ್ರಾನ್ಸ್ಫಾರ್ಮರ್ಗಳು ಬೇಕು. ಈ ಟ್ರಾನ್ಸ್ಫಾರ್ಮರ್ನ ಯಾರು ತಯಾರು ಮಾಡ್ತಾರೆ ಅಂದರೆ, ಇಂಡಿಯಾದಲ್ಲಿ ಇಟಾಚಿ ಎನರ್ಜಿ ಅಂತ ಕಂಪ್ನಿ ಇದೆ, ಆಮೇಲೆ GE ಪವರ್ ಇದೆ, TD ಪವರ್ ಇದೆ, CG ಪವರ್ ಇದೆ, ಸಿಮೆನ್ಸ್ ಇದೆ, ಆಮೇಲೆ ಸ್ನೈಡರ್ ಎಲೆಕ್ಟ್ರಿಕ್ ಇದೆ. ಇಷ್ಟು ಕಂಪ್ನಿಗಳು ಈ ಟ್ರಾನ್ಸ್ಫಾರ್ಮರ್ಗಳನ್ನ ತಯಾರು ಮಾಡ್ತಾರೆ. ಆಮೇಲೆ ಇದೆಲ್ಲದಕ್ಕೂ ಈ ಸ್ವಿಚ್ ಗೇರ್ಗಳು ಬೇಕು. ಸ್ವಿಚ್ ಗೇರ್ ಅಂದರೆ ಇಲ್ಲಿ ಬರುತ್ತೆ ನೋಡಿ ಸ್ಕ್ರೀನ್ ಮೇಲೆ, ಇದೆಲ್ಲದೂ ಬೇಕು. ಇದರಲ್ಲಿ ತುಂಬ ಪ್ರಾಡಕ್ಟ್ಗಳು ಇನ್ವಾಲ್ವ್ ಆಗಿರ್ತವೆ. ಅದೆಲ್ಲನೂ ತಯಾರು ಮಾಡೋ ಕಂಪ್ನಿಗಳು ಯಾವಿದಾವೆ? ಇಟಾಚಿ, ಜನರಲ್ ಎಲೆಕ್ಟ್ರಿಕ್ಸು, CG ಪವರು, ಸಿಮೆನ್ಸು, ಅಗೇನ್ ಸ್ನೈಡರ್ ಎಲೆಕ್ಟ್ರಿಕ್ಸು, ABB, ಇಷ್ಟು ಕಂಪ್ನಿಗಳು ಈ ಸ್ವಿಚ್ ಗೇರ್ಗಳನ್ನ ತಯಾರು ಮಾಡ್ತಾರೆ. ಈಗ ನೆಕ್ಸ್ಟ್ ಒಂದು ವೇವ್ ಬರ್ತಾ ಇದೆ, ಏನಂದರೆ ಸ್ಮಾರ್ಟ್ ಮೀಟರ್ಸ್ ಅಂತ. ಸ್ಮಾರ್ಟ್ ಮೀಟರ್ಸು
ಗೌರ್ಮೆಂಟೇ ಖುದ್ದು ಮನೆಗಳಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದೆ. ಯಾಕಂದರೆ ಈಗ ನೀವೇ ನೋಡ್ತಿರ್ತೀರಾ, ನೀವು ಹೇಳ್ತಿರ್ತೀರಾ ಈ ತಿಂಗಳು ಕರೆಂಟ್ ಬಿಲ್ ಹೆಚ್ಚು ಕಡಿಮೆ ಬರ್ತಾ ಇದೆ, ಇದ್ದಕ್ಕಿದ್ದಂಗೆ ಜಾಸ್ತಿ ಬರ್ತಾ ಇದೆ, ಕಮ್ಮಿ ಬರ್ತಾ ಇದೆ ಅಂತ. ಆಮೇಲೆ ಎಲೆಕ್ಟ್ರಿಸಿಟಿ ಲಾಸ್ ಆಗ್ತಾ ಇದೆ. ಈಗ ಏನಾಗುತ್ತೆ, ಈ ಲೈನಿಂದ ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಬರ್ತಾ ಎಷ್ಟೊಂದು ಎಲೆಕ್ಟ್ರಿಸಿಟಿ ಲಾಸ್ ಆಗುತ್ತೆ. ಯಾಕಂದರೆ ಎಲೆಕ್ಟ್ರಿಸಿಟಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅಲ್ಲಿ ಪವರ್ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಈ ಪವರ್ ಲಾಸ್ ಆದಾಗ ನಮಗೆ ಗೊತ್ತಾಗಲ್ಲ, ನಾವು ಅಷ್ಟೊಂದು ಯೂಸೇ ಮಾಡಿಲ್ಲ, ಯಾಕೆ ಇಷ್ಟೊಂದು ಬರ್ತಾ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಈ ಸ್ಮಾರ್ಟ್ ಮೀಟ್ರ್ಗಳು ಏನು ಮಾಡುತ್ತೆ, ಈ ಥರ ಆಗೋದನ್ನು ತಡೆಯುತ್ತೆ. ಅದು ನಾವು ಎಷ್ಟು ಕನ್ಸ್ಯೂಮ್ ಮಾಡಿರ್ತೀವೋ ಅಷ್ಟಕ್ಕೆ ಮಾತ್ರ ಬಿಲ್ ಕೊಡುತ್ತೆ. ಈ ಸ್ಮಾರ್ಟ್ ಮೀಟ್ರ್ಗಳಲ್ಲಿ ಮತ್ತೆ ಬೇರೆ ಬೇರೆ ಥರ ಎಲಿಮೆಂಟ್ ಇರ್ತವೆ. ಡೈರೆಕ್ಟ್ ಒಂದೇ ಸ್ಮಾರ್ಟ್ ಮೀಟ್ರನ್ನ ಒಬ್ಬನೇ ತಯಾರು ಮಾಡಲ್ಲ. ಅದರಲ್ಲಿ ಶಂಟ್ ರಿಜಿಸ್ಟರ್ ಅಂತ ಬರುತ್ತೆ. ಈ ಶಂಟ್ ರಿಜಿಸ್ಟರ್ನ ಈ ಶಿವಾಲಿಕ್ ಬೈ ಮೆಟಲ್ ತಯಾರು ಮಾಡ್ತಾನೆ. ಅದಾದ್ಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಸೇರಿಸಿ ಸ್ಮಾರ್ಟ್ ಮೀಟರ್ ತಯಾರು ಮಾಡ್ತಾರೆ. ಆ ಸ್ಮಾರ್ಟ್ ಮೀಟರ್ನ ಇಂಡಿಯಾದಲ್ಲಿ ತಯಾರು ಮಾಡೋ ಕೆಪಾಸಿಟಿ ಇರೋದು ಜೀನಸ್ ಪವರ್ಗೆ ಮತ್ತೆ HPL ಅಂಡ್ ಪವರ್ ಲಿಮಿಟೆಡ್ ಕಂಪ್ನಿಗಳು. ಈ HPL ಕಂಪ್ನಿಗೆ ಆಲ್ರೆಡಿ ಗೌರ್ಮೆಂಟ್ ಇಂದ ಕಾಂಟ್ರಾಕ್ಟ್ ಸಿಕ್ಕಿದೆ ಇಷ್ಟನ್ನ ಇನ್ಸ್ಟಾಲ್ ಮಾಡಬೇಕು ಅಂತ. ಆದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ಇರೋ ನೀಡಿಗೆ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಕೆಪಾಸಿಟಿನೇ ಇಲ್ಲ ತಯಾರು ಮಾಡೋಕ್ಕೆ. ಇದನ್ನ ಚೈನಾಯಿಂದ ತರಿಸಿ ನಾವಿಲ್ಲಿ ಅಸೆಂಬಲ್ ಮಾಡಬೇಕು ಅಂತ ಎಷ್ಟೋ ಕಂಪ್ನಿಗಳು ಹೇಳ್ತಾ ಇದ್ದಾವೆ. ಇದನ್ನ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಡೈರೆಕ್ಟ್ ಇಲ್ಲಿ ಯಾವುದೇ ರೀತಿ ಸ್ಟಾಕ್ ಅಡ್ವೈಸ್ ಅಲ್ಲ, ನಾನು ಸ್ಟಾಕ್ ನೇಮ್ ತಗೊಂಡಿದ್ದೀನಿ ಅಂತ ಡೈರೆಕ್ಟ್ ಇನ್ವೆಸ್ಟ್ ಮಾಡಬೇಡಿ. ನಾನು ಅವಾಗಲೇ ಹೇಳಿದ್ದೀನಿ, ಈ ಸೆಕ್ಟರ್ ಸ್ವಲ್ಪ ಓವರ್ ವ್ಯಾಲಿಡ್ ಅಂದರೆ ಭಯಂಕರ ಓವರ್ ವ್ಯಾಲಿಡ್. ನೀವು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, PE ಎಲ್ಲನೂ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಅದೇ ರೀತಿ ಪ್ರತಿಯೊಂದು ಮನೆಯಲ್ಲೂ ಎಲೆಕ್ಟ್ರಿಸಿಟಿ ಬರಬೇಕಂದ್ರೆ ವೈರ್ ಬೇಕಾ? ವೈರ್ ಮತ್ತು ಕೇಬಲ್ ಇಂಡಸ್ಟ್ರಿ, ಅದರಲ್ಲಿ ಯಾರು? ಪಾಲಿಕ್ಯಾಬು, KEI ವೈರು, ಫಿನೋಲೆಕ್ಸ್ ಕೇಬಲ್ಸು, ಹ್ಯಾವೆಲ್ಸು, ಅಪಾರ್ ಇಂಡಸ್ಟ್ರಿ ಜಸ್ಟ್ ವೈರ್ ಮಾತ್ರ ಮಾಡಲ್ಲ, ಒಂದು ಬೇರೆ ಬೇರೆನೂ ಇದೆ. ಕೇಬಲ್ ಅಂಡ್ ವೈರು ಒಂದು ಒನ್ ಪಾರ್ಟ್ ಆಫ್ ದಿ ಬಿಸ್ನೆಸ್. ಪಾಲಿಕ್ಯಾಬು, KEI, ಫಿನೋಲೆಕ್ಸ್ ಕೇಬಲ್ಸು ಇವರೆಲ್ಲನೂ ಪ್ಯೂರ್ ಕೇಬಲ್. ಆದರೆ ಇದರಲ್ಲೂ ಕೂಡ ಭಯಂಕರ ಜಾಸ್ತಿ ಇದೆ. ನೀವು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ಯಾಕಂದರೆ ಸೆಕ್ಟರ್ ಏನೋ ಗ್ರೋತ್ ಆಗ್ತಾ ಇದೆ. ನಾನು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವ್ಯಾಲ್ಯೂಯೇಷನ್ ಬಗ್ಗೆ ನಾನು ಹೇಳಿದ್ದೆ, ಮರ್ತಿದ್ದೆ. ನೆಕ್ಸ್ಟ್ ವಿಡಿಯೋನೇ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ವ್ಯಾಲ್ಯೂಯೇಷನ್ ಬಗ್ಗೆ. ವ್ಯಾಲ್ಯೂಯೇಷನ್ನ ನಾವು ಹೆಂಗೆ ಚೆಕ್ ಮಾಡಬೇಕು, ಈಗ ಈ ಕಂಪ್ನಿ ಓವರ್ ವ್ಯಾಲಿಡ್ ಅಥವಾ ಅಂಡರ್ ವ್ಯಾಲಿಡ್ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನೆಕ್ಸ್ಟ್ ಆದಮೇಲೆ ಮಾಡ್ತೀನಿ. ಈಗ ನೀವು ಗ್ರಿಡ್ ನೋಡಿರ್ತೀರ. ಗ್ರಿಡ್ ಅಂದರೆ ಈಗ ನೋಡಿರ್ತೀರಲ್ವ, ದೊಡ್ಡ ದೊಡ್ಡ ಕಂಬಗಳು ನಿಂತಿರ್ತವೆ ಹೊಲಗಳಲ್ಲಿ, ಅದರಿಂದ ಲೈನ್ ಹೋಗಿರ್ತವೆ. ಇಂಡಿಯಾದಲ್ಲಿ ಮೋನೋಪೋಲಿ ಇರೋದು ಪವರ್ ಗ್ರಿಡ್ದು. ಆಮೇಲೆ ಈ ಪವರ್ ಗ್ರಿಡ್ನ ಇದೆಲ್ಲ ಸೆಟಪ್ ಮಾಡಬೇಕಲ್ಲ, ಖುದ್ದು ಪವರ್ ಗ್ರಿಡ್ಡೇ ಮಾಡಲ್ಲ, ಇದನ್ನು ಬೇರೆಯವರಿಗೆ ಕಾಂಟ್ರಾಕ್ಟ್ ಕೊಡ್ತಾನೆ. ಅದು ಯಾವ್ಯಾವ ಕಂಪ್ನಿಗಳು ಅಂದರೆ KEC ಮತ್ತು ಕಲ್ಪತರು ಪವರ್ ಅಂತ. ಇವ್ರು ಏನು ಮಾಡ್ತಾರೆ, ಇವರು ಈ ಕಂಪ್ನಿಗಳಿಂದ ಕಾಂಟ್ರಾಕ್ಟ್ ತಗೊಂಡು ಇವ್ರಿಗೆ ಪವರ್ ಗ್ರಿಡ್ನ ತಯಾರು ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ಸೋಲಾರ್ ಎನರ್ಜಿ ತಯಾರು ಮಾಡಬೇಕಂದ್ರೆ ಸೋಲಾರ್ ಪ್ಯಾನಲ್ಸ್ಗಳು ಬೇಕು. ಈ ಸೋಲಾರ್ ಪ್ಯಾನಲ್ನ ತಯಾರು ಮಾಡೋಕ್ಕೆ ಏನೇನು ಐಟಮ್ ಬೇಕಂದರೆ ಸಿಲಿಕಾನ್ ಬೇಕು, ಇನ್ನೊಂದು ಸಿಲಿಕಾನ್ ಇಗ್ನಾಟ್ಗಳು ಬೇಕು, ಅದರಿಂದ ಮತ್ತೆ ಸಿಲಿಕಾನ್ ವೇಫರ್ಸ್ನ ತಯಾರು ಮಾಡ್ತಾರೆ. ಇದರಿಂದ ಮತ್ತೆ ಸೋಲಾರ್ ಸೆಲ್ಸ್ಗಳನ್ನ ತಯಾರು ಮಾಡ್ತಾರೆ. ಈ ಸೋಲಾರ್ಸ್ ಎಲ್ಲ ಸೇರಿನೇ ಸೋಲಾರ್ ಪ್ಯಾನಲ್ ಆಗುತ್ತೆ. ಸಿಲಿಕಾನ್ ಐಟಮ್ಗಳನ್ನ ನಮ್ಮ ಇಂಡಿಯಾದಲ್ಲಿ ತಯಾರು ಮಾಡಲ್ಲ, ಇದನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತಾರೆ. ಆದರೆ ಈ ಸೋಲಾರ್ ಸೆಲ್ಸು ಮತ್ತು ಸೋಲಾರ್ ಪ್ಯಾನಲ್ಗಳನ್ನ ನಮ್ಮ ಇಂಡಿಯಾದಲ್ಲಿ ತಯಾರು ಮಾಡ್ತಾರೆ. ಅದರಲ್ಲಿ ಯಾವ್ಯಾವ ಕಂಪ್ನಿಗಳು ಅಂದರೆ ವಾರೆ ರಿನ್ಯೂಬಲ್ ಎನರ್ಜಿ ಮತ್ತು ಅದಾನಿ ಕೂಡ ತಯಾರು ಮಾಡ್ತಾನೆ, ಸೋಲೆಕ್ಸ್ ಎನರ್ಜಿ, ಪ್ರೀಮಿಯಂ ಸೋಲಾರ್, ಇನ್ಸೋಲೇಷನ್ ಎನರ್ಜೀಸ್ ಮತ್ತು ಸ್ವೀಟ್ಲೆಕ್ಸ್ ಎನರ್ಜೀಸ್, ಆಮೇಲೆ ಬೋರೋಸಿಲ್ ರಿನ್ಯೂಬಲ್ಸ್ ಏನು ಮಾಡುತ್ತೆ ಅಂದರೆ, ನೀವು ಸೋಲಾರ್ ಪ್ಯಾನಲಲ್ಲಿ ಏನು ಗ್ಲಾಸ್ ನೋಡ್ತೀರಲ್ವಾ, ಈ ಗ್ಲಾಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಈ ಗ್ಲಾಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇವ್ರು ಸೆಲ್ ಮಾಡ್ತಾರೆ, ಬೋರೋಸಿಲ್ ರಿನ್ಯೂಬಲ್ಸ್. ಆಮೇಲೆ ಈ ಸೆಕ್ಟರ್ನಲ್ಲಿ ಇನ್ನೊಂದು ರಿಸ್ಕ್ ಇದೆ. ಏನಂದರೆ ಈ ಸೆಕ್ಟ್ರ್ ಏನು ಮಾಡಬೇಕು, ಇವರೆಲ್ಲ ತಯಾರು ಮಾಡಿರೋರು ಏನು ಮಾಡ್ತಾರೆ, ಗೌರ್ಮೆಂಟ್ಗೆ ಸೆಲ್ ಮಾಡೋದು, ಅಂದರೆ ಗೌರ್ಮೆಂಟ್ ಕಂಪ್ನಿಗಳಿಗೆ ಸೆಲ್ ಮಾಡೋದು. ಮೇಜರ್ಲಿ ಮಾರ್ಕೆಟ್ ಶೇರ್ ಗೌರ್ಮೆಂಟ್ ಕಂಪ್ನಿಗಳದ್ದೇ ಇರೋದು. ಅವ್ರಿಗೆ ಸೆಲ್ ಮಾಡಿದ್ರೆ ಬಿಲ್ ಬರೋದು ಕಷ್ಟ, ನಿಮಗೆ ಗೊತ್ತಿರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಈ ಡಿಸ್ಕಾಮ್ಗಳು ನಮ್ಮ ಹತ್ರ ಕರೆಂಟ್ ಬಿಲ್ ಕರೆಕ್ಟಾಗಿ ಕಟ್ಟಿಸ್ಕೊಂಡಿದ್ದಾರೆ. ಆದರೆ ಇವು ತಗೊಂಡೋಗಿ ಈ ಪವರ್ ಜನ್ರೇಷನ್ ಕಂಪ್ನಿಗಳಿಗೆ ಕೊಟ್ಟಿಲ್ಲ. ಈ ಪವರ್ ಜನ್ರೇಷನ್ ಕಂಪ್ನಿಗಳಿಗೆ ದುಡ್ಡು ಬಂದಿಲ್ಲ. ಇವ್ರು ಏನು ಮಾಡ್ತಾರೆ, ಇವ್ರು ಎಲ್ಲೆಲ್ಲಿ ಈ ಐಟಮ್ಗಳನ್ನೆಲ್ಲ ತರಿಸ್ಕೊತಾರೆ, ಅವ್ರ ಹತ್ರ ದುಡ್ಡು ನಿಲ್ಲಿಸ್ತಾರೆ. ಇಲ್ಲಿ ಕ್ಯಾಶ್ ಫ್ಲೋ ತುಂಬ ವರ್ಸ್ಟ್ ಇರುತ್ತೆ. ಒಂದ್ಸಲ ಕ್ಯಾಶ್ ಫ್ಲೋ ನಿಂತ್ಕೊಂಡ್ರೆ ಏನಾಗುತ್ತೆ, ಇವರು ಮತ್ತೆ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕಲ್ಲ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ನೀನೇನಾದರೂ ಸೆಲ್ ಮಾಡಿರೋ ಐಟಮ್ದು ದುಡ್ಡು ಬರಬೇಕು ನಿನ್ನ ಹತ್ರ. ಇಲ್ಲಾಂದ್ರೆ ಏನು ಮಾಡಬೇಕಾಗತ್ತೆ, ಹೊರಗಡೆಯಿಂದ ಸಾಲ ಮಾಡಬೇಕಾಗತ್ತೆ. ಡೆಟ್ ಇನ್ಕ್ರೀಸ್ ಆದರೆ ಒಂದೇ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ಸು ಕಂಪ್ನಿನೇ ಮುಳುಗಿಸ್ಬಿಡುತ್ತೆ. ಇದರಲ್ಲಿ ಡೆಟ್ಟನ್ನು ಮಾತ್ರ ನೀವು ಕೇರ್ಫುಲಿ ನೋಡ್ತಾ ಇರಬೇಕು. ಡೆಟ್ ಏನಾದರೂ ಸಡನ್ಲಿ ರೈಸ್ ಆಗ್ತಾ ಇದೆ ಅಂದರೆ ಇದು ಒಂದು ರೆಡ್ ಫ್ಲಾಗ್. ಸುಜ್ಲಾನ್ನ ಮುಳುಗಿಸಿದ್ದು ಡೆಟ್ಟೆ. ಎಷ್ಟೋ ಕಂಪ್ನಿಗಳು ಮುಳುಗೋದ್ವು 2008ರಲ್ಲಿ, ಯಾಕಂದರೆ ಈ ಡೆಟ್ಟಿಂದ. ನೆಕ್ಸ್ಟು ವಿಂಡ್ ಎನರ್ಜಿನಲ್ಲಿ ಈ ವಿಂಡ್ ಎನರ್ಜಿನ ತಯಾರು ಮಾಡೋಕ್ಕೆ ಈ ಟರ್ಬೈನ್ಗಳು ಬೇಕಾಗುತ್ತೆ. ಈ ಫ್ಯಾನ್ಗಳು ತಿರುಗೋದ್ರಿಂದ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಜನರೇಟ್ ಆಗುತ್ತೆ. ಇದರಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಕೊತೀವಿ. ಈ ಟರ್ಬೈನ್ಗಳನ್ನ ತಯಾರು ಮಾಡೋ ಕಂಪ್ನಿಗಳು ಯಾವಂದರೆ ಸುಜ್ಲಾನ್ ಎನರ್ಜಿ, ಇನ್ನೊಂದು ಐನಾಕ್ಸ್ ವಿಂಡ್ ಅಂತ. ಇವೆರಡು ಲಿಸ್ಟೆಡ್ ಇದ್ದಾವೆ. ಸುಜ್ಲಾನ್ ಎನರ್ಜಿ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಹೋಗಿ ಚೆಕ್ ಮಾಡಿ. ಆಮೇಲೆ ಈ ಫ್ಯಾನ್ ತಿರ್ಗೋಕ್ಕೆ ಬೇರಿಂಗ್ ಯೂಸ್ ಆಗುತ್ತೆ. ಆ ಬೇರಿಂಗ್ ಕಂಪ್ನಿ ಯಾವುದು ಅಂದರೆ ಟಿಮ್ಕೆನ್, ಇನ್ನೊಂದು ಸ್ಕ್ಯಾಫ್ಲರ್ ಇಂಡಿಯಾ ಅಂತ. ಇದೆಲ್ಲನೂ ಹೋಲ್ಡ್ ಮಾಡಿ ಇಟ್ಕೊಳಕ್ಕೆ ಫಾಸ್ಟ್ನರ್ಸ್ಗಳು ಬೇಕಾಗ್ತವೆ. ಆ ಫಾಸ್ಟ್ನರ್ಸ್ನ ತಯಾರು ಮಾಡೋದು ಸುಂದರಂ ಫಾಸ್ಟ್ನರ್ಸ್ ಅಂತ. ಇಷ್ಟು ಕಂಪ್ನಿಗಳು ಈ ಇಂಡಸ್ಟ್ರಿನಲ್ಲಿ ಬರ್ತವೆ. ಇನ್ನೂ ತುಂಬ ಇದ್ದಾವೆ.
ತುಂಬಾ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಇಷ್ಟು ಕಂಪ್ನಿಗಳು ಈ ಇಂಡಸ್ಟ್ರಿನಲ್ಲಿ ಬರ್ತವೆ. ಆಮೇಲೆ ಈಗ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ಈ ಎನರ್ಜಿ ಸೇವಿಂಗ್ ಸೆಕ್ಟರ್ ಇದೆ ಅಲ್ಲ, ಸೇವಿಂಗ್ ಮಾಡಬೇಕು ಅಂದರೆ ಸ್ಟೋರೇಜ್ ಮಾಡಬೇಕು. ಆ ಸ್ಟೋರೇಜ್ ಸೆಕ್ಟ್ರಲ್ಲಿ JSW ಎನರ್ಜಿ ಕಾಲಿಟ್ಟಿದ್ದಾನೆ. ಅವನೊಬ್ಬನೇ ಫಸ್ಟು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅವ್ನು ಕಾಲಿಟ್ಟಿರೋದು. ಅವ್ನು ಬಿಟ್ಟು ಇನ್ಯಾರು ಕಾಲಿಟ್ಟಿಲ್ಲ. ಅದಾದಮೇಲೆ ಈ ಡಾಟಾ ಸೆಂಟರ್ಗಳೆಲ್ಲನೂ ಜಾಸ್ತಿ ಫೇಮಸ್ ಆಗ್ತಾ ಇದ್ದಾವೆ ಈಗ. ಡೇಟಾ ಸೆಂಟರ್ ಅಂದರೆ ಈಗ ನೀವೇನು ಯೂಸ್ ಮಾಡ್ತಿದ್ದೀರಲ್ವಾ, ಈಗ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಸ್ಟೋರೇಜ್ ಆಗುತ್ತೆ. ಸ್ಟೋರೇಜ್ ಆದಾಗ ಎಲ್ಲೋ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋ ಎಲ್ಲೋ ಹೋಗಿ ಸ್ಟೋರೇಜ್ ಆಗಿರುತ್ತೆ. ಅದೆಲ್ಲಿ ಅಂದರೆ ಡೇಟಾ ಸೆಂಟರ್ಗಳಲ್ಲಿ ಸ್ಟೋರೇಜ್ ಆಗಿರುತ್ತೆ. ಕ್ಲೌಡ್ ಸ್ಟೋರೇಜ್ ಅಂತಲೂ ಕರೀತಾರೆ. ಆ ಡೇಟಾ ಸೆಂಟರ್ಗಳದ್ದು ಈಗ ಇಂಡಿಯಾದಲ್ಲಿ ಫೇಮಸ್ ಆಗ್ತಾ ಇದೆ. ಇಂಡಿಯನ್ ಕಂಪ್ನಿಗಳು ಇಂಡಿಯಾದಲ್ಲೇ ಸ್ಟೋರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾವೆ. ಅಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ 24/7 ಇರಲೇಬೇಕು. 24/7 ಇಲ್ಲ ಅಂದರೆ ಒಂದೇ ಒಂದು ಸಲ ಡೇಟಾ ಇಂಟ್ರಪ್ಟ್ ಆದರೆ ನೀವು ನೋಡಿರ್ತೀರ, ವಾಟ್ಸಪ್ ಹ್ಯಾಂಗ್ ಆಯಿತು, ವಾಟ್ಸಪ್ ವರ್ಕೇ ಆಗ್ತಿಲ್ಲ. ಇದು ಏನಕ್ಕಾಗುತ್ತೆ ಅಂದರೆ ಇದೇ ರೀಸನ್ನಿಂದನೇ. ಇದು 24/7 ವರ್ಕ್ ಆಗಬೇಕಂದ್ರೆ ಅದಕ್ಕೆ ಜನ್ರೇಟರ್ಗಳು ಬೇಕು. ಈಗ ಯಾವುದನ್ನ ಇಂಡಸ್ಟ್ರಿನಲ್ಲೂ ಯೂಸ್ ಮಾಡ್ತಾರೆ ಅಥವಾ ಯಾವುದನ್ನ ಅಂಗಡಿಗಳಲ್ಲಿ ಯೂಸ್ ಮಾಡಿರ್ತಾರೆ, ಆ ಜನ್ರೇಟರ್ಗಳು ಬೇಕು. ಅದನ್ನು ತಯಾರು ಮಾಡೋದು ಯಾರಂದರೆ ಕಿರ್ಲೋಸ್ಕರ್ ಆಯಿಲ್. ಈ ಕೋಯಿಲ್ ಅಂತ ಒಂದು ಜನ್ರೇಟರ್ ಎಲ್ಲ ನೋಡಿರ್ತೀರ, ಕೋಯಿಲ್ ಅಂತ ಜನ್ರೇಟರ್ ಬರುತ್ತಲ್ಲ, ಆ ಬ್ರ್ಯಾಂಡು ಇದೇ ಕಂಪ್ನಿನೇ ತಯಾರು ಮಾಡೋದು. ಆಮೇಲೆ ಕಮ್ಮಿನ್ಸ್ ಬಂದ್ಬಿಟ್ಟು ವರ್ಲ್ಡಲ್ಲೇ ಬಿಸ್ನೆಸ್ ಇದೆ. ಒಂದು ಕಮ್ಮಿನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡೈರೆಕ್ಟ್ ನಾವು ವರ್ಲ್ಡಲ್ಲಿ ಈಗ ಏನೇನು ಡೇಟಾ ಸೆಂಟರ್ಗಳಲ್ಲಿ ಯೂಸ್ ಆಗುತ್ತಲ್ಲ, ಅಮೆಝಾನ್ ಇರ್ಬೋದು, ಗೂಗಲ್ ಡ್ರೈವ್ ಇರ್ಬೋದು, ಪ್ರತಿಯೊಂದರಲ್ಲೂ ಕಮ್ಮಿನ್ಸ್ದು ಜನ್ರೇಟರ್ ಯೂಸ್ ಆಗುತ್ತೆ. ಬಟ್ ರೀಸೆಂಟ್ಲಿ ಕಮ್ಮಿನ್ಸ್ ಕೂಡ ಸಖತ್ ಮೇಲೋಗಿದ್ದಾನೆ. ನೀವು ನೋಡಿ, ಈ ಸೆಕ್ಟರ್ ತುಂಬ ಹಾಟ್ ಇರೋದ್ರಿಂದ ಈ ಸೆಕ್ಟರ್ನಲ್ಲಿ PE ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಏನು ಜಾಸ್ತಿನೇ ಇರುತ್ತೆ. ಇದರಿಂದ ನೀವು PEನ ನೀವು ಅರ್ಥ ಮಾಡ್ಕೋಬೇಕು. ನಾನು PE ಬಗ್ಗೆ ಆಲ್ರೆಡಿ 3 ವಿಡಿಯೋ ಮಾಡಿದ್ದೀನಿ. 3 ವಿಡಿಯೋ ನೋಡಿ ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೊಂದು ವ್ಯಾಲ್ಯೂಯೇಷನ್ ಬಗ್ಗೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನೇ ಅದ್ರ ಬಗ್ಗೆನೇ ಮಾಡ್ತೀನಿ. ಒಂದು ಕಂಪ್ನಿದು ವ್ಯಾಲ್ಯೂಯೇಷನ್ ಕಂಡುಹಿಡಿಯೋದು ಹೇಗೆ ಅಂತ, ಅಂದರೆ ಈ ಕಂಪ್ನಿದು ಕೊಡ್ತಿರೋ ಪ್ರೈಸು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನಿಮಗೂ ಈ ಸೆಕ್ಟರ್ ಬಗ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲ ನನಗೆ ಮೇಲ್ ಮಾಡಿ. ನಮ್ಮ ಮೇಲ್ ಐಡಿ ಬಂದ್ಬಿಟ್ಟು ask@angelinvestments.co.in ಅಂತ. ಇದರಲ್ಲಿ ನನಗೇನಾದರೂ ಸಜೆಷನ್ ಕೊಡೋಂಗಿದ್ರೆ ಕೊಡಿ. ಯಾಕಂದರೆ ಈಗ ನೀವು ಎಲ್ಲ ನೋಡಿರ್ತೀರ, ಏನೋ ಕಲ್ತಿರ್ತೀರ, ಅದರಿಂದ ನನಗೊಂಚೂರು ಇನ್ಫಾರ್ಮೇಷನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.